ಹಾಯ್ ಹಲೋ ಕನ್ನಡ ನಾಡಿನ ಎಲ್ಲ ಶ್ರೇಷ್ಠ ನಾಗರಿಕರಿಗೆ ಈ ಶುಭ ಸಂದರ್ಭದಲ್ಲಿ ನಮ್ಮ ಎಲ್ಲ ಅಧಿಕಾರಿ ಸಿಬ್ಬಂದಿಯವರ ಒಂದು ಅಪೇಕ್ಷೆಯ ಮೇರೆಗೆ ಒಂದು ವಿಡಿಯೋವನ್ನ ನಾವು ಮಾಡ್ತಾ ಇದ್ದೀವಿ. ಅವರು ನನಗೆ ಪ್ರಶ್ನೆಯನ್ನ ಕೇಳಲು ಇಚ್ಛಿಸುತ್ತಿದ್ದಾರೆ. ಆ ಪ್ರಶ್ನೆಗೆ ತಕ್ಕ ಉತ್ತರವನ್ನ ನಾನು ಕೊಡಲು ಹಿತಾಮತಿಗೆ ನಿಂತಿದ್ದಷ್ಟು ನಾನು ಪ್ರಯತ್ನವನ್ನು ಪಡ್ತೀನಿ. ಆ ಪ್ರಶ್ನೆ ಏನು ಎಂಬುದನ್ನ ನಮ್ಮ ಆಕಳವಾಡಿ ಸರ್ ಅವರಿಗೆ ನಾನು ಕೇಳಲು ಇಚ್ಛಿಸುತ್ತೇನೆ. ಆ ಪ್ರಶ್ನೆ ಏನು ಆಕಳವಾಡಿ ಸರ್ ಅವರೇ? ನದಾಬ್ ಸರ, ಮನುಷ್ಯ ಜೀವನದಲ್ಲಿ ಪರಿಪೂರ್ಣ ವ್ಯಕ್ತಿಯಾಗಬೇಕಾದ್ರೆ ಏನ್ ಮಾಡಬೇಕು, ಮತ್ತೆ ಮಕ್ಕಳನ್ನ ಸಮಾಜದಲ್ಲಿ ಉತ್ತಮ ವ್ಯಕ್ತಿಯನ್ನಾಗಿ ಬೆಳೆಸಬೇಕಾದ್ರೆ ಯಾವ ರೀತಿಯಾಗಿ ಮಕ್ಕಳನ್ನ ನಾವು ಬೆಳೆಸಬೇಕು. ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಪ್ರಶ್ನೆಯನ್ನ ನಮ್ಮ ಆಕಳವಾಡಿ ಸರ್ ನಾನು ಕೇಳಿದರೆ, ಒಬ್ಬ ಮನುಷ್ಯ ಪರಿಪೂರ್ಣನಾಗಬೇಕು, ತನ್ನ ಜೀವನದೊಳಗಡೆ ಸದ್ಗುಣಗಳನ್ನ ಬೆಳೆಸ್ಕೊಳ್ಬೇಕು, ಅಥವಾ ಒಳ್ಳೆಯ ನಡತೆ ಮೇಲೆ ನಡಿಬೇಕು ಅನ್ನುವಂಥದ್ದನ್ನ ನಮ್ಮ ಹಿರಿಯರು, ಋಷಿಮುನಿಗಳು, ವೀರ ಪೈಗಂಬರರು, ಸಂತರು ಎಲ್ಲರೂ ನಮ್ಗೆ ಹೇಳ್ಕೊಂಡು ಬಂದಿದ್ದಾರೆ ಸರ್. ಅದಕ್ಕೆ ಯಾವ ಗುಣಗಳನ್ನ ಅಳವಡಿಸಿಕೊಳ್ಳುವುದರಿಂದ ಒಬ್ಬ ವ್ಯಕ್ತಿ ಪರಿಪೂರ್ಣನಾಗ್ತಾನೆ, ಹಾಗೂ ಈಗಿನ ಒಂದು ಸಮಾಜದಲ್ಲಿ ನಾವು ಮಕ್ಕಳನ್ನ ಯಾವ ರೀತಿಯಾಗಿ ಲಾಲನೆ ಪಾಲನೆ ಮಾಡುವುದರ ಜೊತೆಗೆ ಜಗತ್ತಿನ ಒಂದು ಶೈಕ್ಷಣಿಕ ವಿದ್ಯಾಭ್ಯಾಸದ ಜೊತೆಗೆ ಅವರಲ್ಲಿ ಸಂಸ್ಕಾರ ಯಾವ ರೀತಿ ಕೊಡುವುದರ ಜೊತೆಗೆ ನಾವು ಬೆಳೆಸಬೇಕು ಅನ್ನುವಂಥದ್ದನ್ನ ಬಹಳ ಅತ್ಯುತ್ತಮವಾಗಿರತಕ್ಕಂಥ ಪ್ರಶ್ನೆಯನ್ನ ಸರ್ ನಾನು ಕೇಳಿದರೆ. ಇನ್ನು ಆತ್ಮೀಯ ಬಂಧುಗಳೇ, ಕನ್ನಡ ನಾಡಿನ ಶ್ರೇಷ್ಠ ತತ್ವಜ್ಞಾನಿಗಳಾಗಿರ್ತಕ್ಕಂಥವರು, ಕನ್ನಡದ ಕಬೀರರೇ ಎಂದು ಖ್ಯಾತಿ ಪಡೆದಿರತಕ್ಕಂಥವರು, ಕನ್ನಡ ನಾಡಿನ ಪದ್ಮಶ್ರೀ ಪ್ರಶಸ್ತಿಯನ್ನ ಪುರಸ್ಕೃತಗೊಂಡು ಕನ್ನಡ ನಾಡಿನಲ್ಲಿ ಹಿಂದೂ, ಮುಸಲ್ಮಾನ, ಕ್ರೈಸ್ತ, ಇಸಾಯಿ, ಜೊರಾಸ್ಟ್ರಿಯನ್, ಪಾರ್ಸಿ ಎಂಬ ಮನೋಭಾವ ಮಾಡದೆ ನೀವೆಲ್ಲರೂ ಸರಿಸಮಾನರು, ನೀವೆಲ್ಲರೂ ಪರಮಾತ್ಮನ ಜೀವಿಗಳು ಅಂತ ಹೇಳಿ ತಿಳ್ಕೊಂಡು ಭಾವೈಕ್ಯತೆಯನ್ನ ಮೂಡಿಸಿ ಇಹಲೋಕವನ್ನ ಬಿಟ್ಟು ಪರಲೋಕಕ್ಕೆ ತ್ಯಜಿಸಿರತಕ್ಕಂಥ ನಮ್ಮ ಶ್ರೀ ಇಬ್ರಾಹಿಂ ಸುತಾರ್ ಅವರನ್ನ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು, ಸಿದ್ದೇಶ್ವರ ಮಹಾಸ್ವಾಮೀಜಿಯವರನ್ನ ನನ್ನ ಯಂತ್ರಂಗದಲ್ಲಿ ಸ್ಮರಿಸಿಕೊಂಡು ಈ ಶುಭ ಸಂದರ್ಭದಲ್ಲಿ ನನ್ನ ಯಥಾಮತಿಗೆ ನಿಲುಕಿದಷ್ಟು ನಾನು ಹೇಳಲು ಪ್ರಯತ್ನಿಸುತ್ತೇನೆ. ಎನ್ನ ಆತ್ಮೀಯ ಬಂಧುಗಳೇ ಹಾಗೂ ನನ್ನ ಸರ್ ಅವರೇ, ಕನ್ನಡ ನಾಡಿನ ಮತ್ತು ಭಾರತ ದೇಶದ ಒಬ್ಬ ದೊಡ್ಡ ತತ್ವಜ್ಞಾನಿ ಭರ್ತೃಹರಿ ಅಂತ ಹೇಳಿ ಒಬ್ಬರಾಗಿ ಹೋಗಿದ್ದಾರೆ ಸರ್. ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ಇವತ್ತಿಗೂ ಕೂಡ ಅವರ ಹೆಸರನ್ನು ನಾವು ಉಲ್ಲೇಖವನ್ನ ನೋಡಬಹುದು. ಆ ಭರ್ತೃಹರಿಯವರು ಒಬ್ಬ ವ್ಯಕ್ತಿ ಪರಿಪೂರ್ಣ ಆಗ್ಬೇಕಾದ್ರೆ 7 ಅದ್ಭುತವಾಗಿರತಕ್ಕಂಥ ಸಂಪತ್ತನ್ನ ನಮ್ಮ ಜೀವನದೊಳಗಡೆ ಅಳವಡಿಸಿಕೊಳ್ಬೇಕು ಅಂತ ಹೇಳಿ ಅವರ ಒಂದು ಮಾತಿನ ತಾಕೀತನ್ನ ನಾವು ಮಾಡ್ತಾ ಇರ್ತೀವಿ. ಆ 7 ವಸ್ತುಗಳು ಯಾವುವು ಅಂತಂದ್ರೆ ಅವ್ರು ಹೇಳ್ತಾರೆ, ಏಷಾಂ ನ ವಿದ್ಯಾ ನ ತಪೋ ನ ದಾನಂ ನ ಜ್ಞಾನಂ ನ ಶೀಲಂ ನ ಗುಣೋ ನ ಧರ್ಮಃ ತೇ ಮರ್ಥ್ಯಲೋಕೆ ಭೂಯಿಭಾರ ಭೂತೆ ಮನುಷ್ಯ ರೂಪೇಣ ಮೃಗಾಶ್ಚರಂತಿ ಅಂತ ಹೇಳಿ ಎಂತ ಅದ್ಭುತವಾಗಿರತಕ್ಕಂಥ ಮಾತನ್ನ ಅವ್ರು ಹೇಳಿದ್ದಾರೆ. ಏಷಾಂ ನ ವಿದ್ಯಾ ನ ತಪೋ ನ ದಾನಂ ನ ಜ್ಞಾನಂ ನ ಶೀಲಂ ನ ಗುಣೋ. ಅವ್ರು ಹೇಳ್ತಾರೆ ಸರ್, ವಿದ್ಯೆ, ಎರಡನೇದ್ದು ತಪಸ್ಸು, ಜ್ಞಾನ, ಶೀಲ, ಸದ್ಗುಣ, ಧರ್ಮ. ಈ 7 ಅದ್ಭುತವಾಗಿರ್ತಕ್ಕಂಥ ಸಂಪತ್ತುಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿವಿ ಅಂತಂದ್ರೆ ನಾವು ಪರಿಪೂರ್ಣರಾಗ್ಲಿಕ್ಕೆ ಸಾಧ್ಯ ಇದೆ ಸರ್. ಇಲ್ಲದಿದ್ರೆ ನಾವು ಅಪರಿಪೂರ್ಣರಾಗ್ತೀವಿ, ಪರಿಪೂರ್ಣರಾಗ್ಲಿಕ್ಕೆ ಸಾಧ್ಯ ಇದೆ. ಅವ್ರು ಮುಂದುವರೆದು ಮತ್ತೆ ಹೇಳ್ತಾರೆ ಸರ್, ಯಾವ ವ್ಯಕ್ತಿಯ ಜೀವನದೊಳಗಡೆ ಈ 7 ಅದ್ಭುತವಾಗಿರ್ತಕ್ಕಂಥ ಸಂಪತ್ತುಗಳು ಇಲ್ಲಲ್ಲ ಸರ್, ಆ ವ್ಯಕ್ತಿಯ ಜೀವನ ಹೆಂಗಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ಏಷಾಂ ನ ವಿದ್ಯಾ ನ ತಪೋ ನ ದಾನಂ ನ ಜ್ಞಾನಂ ನ ಶೀಲಂ ನ ಗುಣೋ ನ ಧರ್ಮಃ ತ್ಯ ಮರ್ಥ್ಯಲೋಕೆ ಭೂಯಿಭಾರ ಭೂತೆ. ಅಂತಹ ಮನುಷ್ಯರು ಈ ಭೂಮಿಗೆ ಭಾರವಾಗಿ ಬದುಕುತ್ತಿರುವಂತಹ ಜೀವಿ ಅಂತ ಹೇಳಿ ಅವ್ರನ್ನ ಹೇಳ್ತಾರೆ. ಆಮೇಲೆ ಮುಂದುವರೆದು ಹೇಳ್ತಾರೆ, ಮನುಷ್ಯ ರೂಪೇಣ ಮೃಗಾಶ್ಚರಂತಿ ಅಂತ ಹೇಳಿ. ಅವರೆಲ್ಲರೂ ಮನುಷ್ಯರಾಗ್ಲಿಕ್ಕೆ ಸಾಧ್ಯ ಇಲ್ಲ, ಅವರು ಮನುಷ್ಯ ರೂಪಿನೊಳಗಡೆ ಚಲಿಸುವಂತಹ ಮೃಗಗಳಿಗೆ, ಪ್ರಾಣಿಗಳಿಗೆ ಸಮಾನರಾಗ್ತಾರೆ ಅಂತ ಹೇಳಿ ಬಹಳ ಅದ್ಭುತವಾಗಿರ್ತಕ್ಕಂಥ ಮಾತನ್ನ ಅವ್ರು ಹೇಳಿದ್ದಾರೆ ಸರ್. ಅದಕ್ಕಾಗಿ ಹಿರಿಯರು, ಈ ಸಂತರು, ಶರಣರು ಹೇಳಿರ್ತಕ್ಕಂಥ ಮಾತುಗಳನ್ನು ನಾವು ಒಮ್ಮೆ ಲಕ್ಷ್ಯ ಕೊಟ್ಟು ನೋಡಿದ್ರೆ ನಾವು ಆಕಾರದೊಳಗಿನ ಮನುಷ್ಯರೇ ವಿನಃ ಆಚಾರದೊಳಗಿನ ಮನುಷ್ಯರಲ್ಲ ಅಂತ ಹೇಳಿ ಅವ್ರು ನಮಗೆ ತಾಕೀತನ್ನ ಮಾಡ್ತಾರೆ ಸರ್. ಅದೇ ರೀತಿಯಾಗಿ ಒಂದನೆಯದಾಗಿ ನಾವು ಒಂದನ್ನ ಉಲ್ಲೇಖವನ್ನ ಈ ಸಂದರ್ಭದಲ್ಲಿ ಮಾಡೋಣ ಸರ್. ವಿದ್ಯೆ, ಮನುಷ್ಯನಿಗೆ ಭವಗೊಳಿಸುವ ವಿದ್ಯೆ ಒಂದು ಅತ್ಯಮೂಲ್ಯವಾಗಿರತಕ್ಕಂಥ ಸಂಪತ್ತು. ವಿದ್ಯೆ ಎಂಬುವಂಥದ್ದು ಅತಿ ಅಮೂಲ್ಯವಾಗಿರ್ತಕ್ಕಂಥ ವಸ್ತು. ವಿದ್ಯೆಯೊಂದು ಮನುಷ್ಯನ ಜೀವನದಲ್ಲಿ ಇತ್ತು ಅಂತಂದ್ರೆ ಆತ ಎಲ್ಲ ರಂಗದಲ್ಲಿಯೂ ಕೂಡ ಯಶಸ್ಸು ಪಡ್ಲಿಕ್ಕೆ ಸಾಧ್ಯ ಇದೆ. ಅದು ರಾಜಕೀಯ ರಂಗ ಆಗಿರಬಹುದು, ಆಧ್ಯಾತ್ಮಿಕತೆ ಆಗಿರಬಹುದು, ಮತ್ತು ವಿಜ್ಞಾನ ತಂತ್ರಜ್ಞಾನ ಆಗಿರಬಹುದು. ಈ ಶೈಕ್ಷಣಿಕ ಜೀವನದಲ್ಲಿ ಈ ವಿದ್ಯೆ ಅನ್ನುವಂಥದ್ದು ಬಹಳ ಅಮೂಲ್ಯವಾಗಿರತಕ್ಕಂಥ ವಸ್ತು ಸರ್. ಅದಕ್ಕೆ ಕನ್ನಡ ನಾಡಿನ ಶ್ರೇಷ್ಠ ತತ್ವಜ್ಞಾನಿಗಳಾಗಿರತಕ್ಕಂಥ ನಿಜಗುಣ ಶಿವಯೋಗಿಗಳು ಒಂದು ಮಾತನ್ನ ಹೇಳ್ತಾರೆ ಸರ್. ಭವಗೊಳಿಸುವ ವಿದ್ಯೆ ಅದಾವುದು ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿ ಅದಕ್ಕೆ ಉತ್ತರವನ್ನು ಅವರೇ ಕೊಡ್ತಾರೆ ಸರ್. ಮನುಷ್ಯನ ಸುಂದರವಾಗಿರತಕ್ಕಂತಹ ರೂಪ ಯಾವುದರಲ್ಲಿ ನಮಗೆ ಕಂಡು ಬರುತ್ತದೆ ಅಂತಂದ್ರೆ ಆತನಲ್ಲಿರತಕ್ಕಂಥ ಜ್ಞಾನದಿಂದ ಸರ್. ಮನುಷ್ಯನ ಹತ್ರ ಜ್ಞಾನ ಇತ್ತು ಅಂತಂದ್ರೆ ಆತನಿಗೆ ಭಯಪಡುವ ಅವಶ್ಯಕತೆ ಇಲ್ಲ ಸರ್. ಎಲ್ಲ ರಂಗದಲ್ಲಿಯೂ ಕೂಡ ಯಥಾರ್ಥವಾಗಿ ಆ ವ್ಯಕ್ತಿ ಮುಂದುವರಿತಾನೆ ಸರ್. ಅದಕ್ಕೆ ಅವ್ರು ಹೇಳ್ತಾರೆ, ಮನುಷ್ಯನಿಗೆ ಭವಗೊಳಿಸುವ ವಿದ್ಯೆ ಆತನಲ್ಲಿ ಇರಬೇಕು. ಮನುಷ್ಯನಿಗೆ ಯಾವುದು ಸಂತೋಷವನ್ನು ಉಂಟು ಮಾಡ್ತದೆ, ಯಾವುದು ದುಃಖದಿಂದ ಆತನಿಗೆ ಉಳಿಸ್ತದೆ, ದುಃಖ ಮುಕ್ತನನ್ನಾಗಿ ಮಾಡಿ ಆತನಿಗೆ ಸುಖವನ್ನ ಯಾವುದು ಕೊಡ್ತದೆ ನೋಡಿ ಸರ್, ಅದಕ್ಕೆ ವಿದ್ಯಾ ಅಂತ ಹೇಳಿ ಅನ್ಬೇಕು ಅಂತ ಹೇಳಿ ಅವರು ನಮ್ಗೆ ಹೇಳ್ತಾರೆ ಸರ್. ಅದೇ ರೀತಿ ಮುಂದುವರೆದು ಕನ್ನಡ ನಾಡಿನ ಶ್ರೇಷ್ಠ ತತ್ವಜ್ಞಾನಿಗಳಾಗಿರ್ತಕ್ಕಂಥ ಇವರು ಭರ್ತೃಹರಿ ಅವರು ಹೇಳ್ತಾರೆ, ವಿದ್ಯೆಯ ಒಂದು ಮಹತ್ವವನ್ನ ಮಾತಾ ಶತ್ರು ಪಿತಾ ವೈರಿ
ಮಾತಾ ಶತ್ರು ಪಿತಾ ವೈರಿ ಏನ ಬಾಲೋ ನ ಪಾಟಿತಃ ನ ಶೋಭತೆ ಸಭಾ ಮಧ್ಯೆ ಹಂಸ ಮಧ್ಯೆ ಬಕೋಯತ. ಎಂತಹ ಅದ್ಭುತವಾಗಿರತಕ್ಕಂಥ ಒಂದು ಮಾತನ್ನು ಹೇಳ್ತಾರೆ ಅಂತಂದ್ರೆ ಸರ್ ಅವರು ನಮಗೆ, ಯಾವ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಸರಿಯಾದ ವಿದ್ಯಾಭ್ಯಾಸವನ್ನು ಕಲಿಸುವುದಿಲ್ಲವೋ, ಯಾವ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಪ್ರಸ್ತುತ ಜಗತ್ತಿನ ಶೈಕ್ಷಣಿಕ ಜೀವನದ ಜೊತೆಗೆ ಸಂಸ್ಕಾರ ಆಧ್ಯಾತ್ಮಿಕತೆಯನ್ನು ಕಲಿಸುವುದಿಲ್ಲವೋ, ಅಂತಹ ವ್ಯಕ್ತಿಗಳು ತಮ್ಮ ಹೆತ್ತ ಮಕ್ಕಳಿಗೆ ವೈರಿಗಳಾಗಿ ಪರಿಣಮಿಸ್ತಾರೆ. ಮಾತಾಶತ್ರು ಪಿತಾ ವೈರಿ. ಅದಕ್ಕೆ ತಂದೆ ತಾಯಿಗಳ ಆದ್ಯ ಕರ್ತವ್ಯ ಕೇವಲ ಮಕ್ಕಳನ್ನ ಹಡೆದು ಬಿಡುವಂತದ್ದಲ್ಲ ಸರ್. ಹಡೆಯುವುದರ ಜೊತೆಗೆ ಅವರಿಗೆ ಸರಿಯಾದ ಆಧ್ಯಾತ್ಮಿಕತೆಯನ್ನ, ಸರಿಯಾದ ಸಂಸ್ಕಾರವನ್ನ, ಸರಿಯಾದ ಗೌರವಯುತವಾಗಿ ಸಮಾಜವನ್ನ ಕಾಣುವಂತಹ ಒಂದು ದೃಷ್ಟಿ, ಹಿರಿಯರನ್ನ, ತಂದೆ ತಾಯಿಯರನ್ನ ಗೌರವಿಸುವಂತಹ ಒಂದು ಮನೋಭಾವನ ಮಕ್ಕಳಿಗೆ ಕಲಿಸಬೇಕಾಗಿದೆ ಸರ್. ಒಂದು ವೇಳೆ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಸರಿಯಾದ ಒಂದು ವಿದ್ಯಾಭ್ಯಾಸ ಕೊಡದೇ ಇದ್ರೆ ಆ ಸಮಾಜದಲ್ಲಿ ಆ ಮಕ್ಕಳು ಮುಂದೆ ದೊಡ್ಡವರಾಗಿ ದುಷ್ಟರಾಗಿ ಬೆಳೀತಾರೆ ಸರ್. ಸಮಾಜಕ್ಕೆ ಒಂದು ಕಂಟಕವಾಗಿ ಬೆಳೀತಾರೆ, ಮಾರಕ ಆಗ್ತಾರೆ, ಕೊಲೆಗಡುಕರಾಗ್ತಾರೆ, ದೋಂಬಿ ಸೃಷ್ಟಿ ಮಾಡುವಂತವರಾಗ್ತಾರೆ, ಧರ್ಮಗಳ ಮಧ್ಯೆ ಭಿನ್ನಾಭಿಪ್ರಾಯವನ್ನು ಉಂಟು ಮಾಡಿ ಅಶಾಂತಿಯನ್ನು ಉಂಟು ಮಾಡುವಂತ ವ್ಯಕ್ತಿಗಳಾಗ್ತಾರೆ. ಆ ವ್ಯಕ್ತಿಗಳು ಮಾಡುವಂತಹ ಪ್ರತಿಯೊಂದು ಪಾಪಕರ್ಮಗಳಿಗೆ ಯಾರು ಹೊಣೆ ಆಗ್ತಾರೆ ಅಂತಂದ್ರೆ ಅವರ ತಂದೆ ತಾಯಿಗಳು. ಅವ್ರು ಮಾಡುವಂತ ಸಂಪೂರ್ಣ ಪಾಪದ ಒಂದು ಕರ್ಮಕ್ಕೆ ಹೆತ್ತ ತಂದೆ ತಾಯಿಗಳು ಬಲಿಯಾಗಬೇಕಾಗ್ತದೆ. ಆ ಕಾರಣದಿಂದಾಗಿ ಪ್ರತಿಯೊಬ್ಬ ತಂದೆ ತಾಯಿ ಆದ್ಯ ಕರ್ತವ್ಯ ತಮ್ಮ ಮಕ್ಕಳಿಗೆ ಸರಿಯಾದ ವಿದ್ಯಾಭ್ಯಾಸವನ್ನು ಕಲಿಸುವಂಥದ್ದು. ಅದಕ್ಕೆ ಮಾತಾ ಶತ್ರು ಪಿತಾ ವೈರಿ ಅಂತ ಹೇಳಿದ್ರು. ಆಮೇಲೆ ಹೇಳ್ತಾರೆ ಸರ್ ಅವರು ಮುಂದುವರೆದು, ಏನ ಬಾಲೋ ನ ಪಾಡಿತ ನ ಶೋಭತೆ ಸಭಾ ಮಧ್ಯೆ ಹಂಸ ಮಧ್ಯೆ ಬಕೋಯತ ಅಂತ. ಯಾವ ರೀತಿಯಾಗಿ ಹಂಸ ಪಕ್ಷಿಗಳ ಮಧ್ಯದಲ್ಲಿ ಬಕಪಕ್ಷಿಗಳು ಶೋಭಿಸುವುದಿಲ್ಲವೋ ಅದೇ ರೀತಿಯಾಗಿ ವಿದ್ಯಾವಂತ ಮಕ್ಕಳಿನಲ್ಲಿ ಅವಿದ್ಯಾವಂತರಾಗಿರ್ತಕ್ಕಂಥ ಮಕ್ಕಳು ಶೋಭಿಸುವುದಿಲ್ಲ ಅಂತ. ಅದಕ್ಕೆ ಮತ್ತೆ ನಮ್ಮ ಕನ್ನಡ ನಾಡಿನ ಶ್ರೇಷ್ಠ ಜಾನಪದ ಕಲಾವಿದರಾಗಿರ್ತಕ್ಕಂಥವರು ವ್ಯಕ್ತಿಗಳು ಒಂದು ಮಾತನ್ನು ಹೇಳ್ತಾರೆ ಸರ್, 10 ಹಡೆಯುವುದಕ್ಕಿಂತಲೂ ಒಂದು ಮುತ್ತನ್ನು ಹಡೆಯುವುದು ಲೇಸು ಅಂತ. ಎಷ್ಟು ಅದ್ಭುತವಾಗಿರತಕ್ಕಂಥ ಮಾತು ಸರ್. ಅದಕ್ಕೆ ಚಾಣಕ್ಯ ಮಹರ್ಷಿಗಳು ಮತ್ತೆ ಅಲ್ಲೂ ಉಲ್ಲೇಖವನ್ನು ಮಾಡ್ತಾರೆ ಸರ್ ನಮ್ಮ ಮಾತಿನಲ್ಲಿ. 10 ಮಕ್ಕಳನ್ನ ಹಡೆಯುವುದಕ್ಕಿಂತಲೂ ಮುತ್ತಿನಂತ ಒಬ್ಬ ಮಗ ಇರಬೇಕು ಅನ್ನೋದಕ್ಕೆ ಅವ್ರು ಹೇಳ್ತಾರೆ ಸರ್, ಏಕನಾಪಿ ಸುಪುತ್ರೇಣ ವಿದ್ಯಾಯುಕ್ತೇನ ಸಾಧನ ಅಲ್ಲಹಾದಿತಂ ಕುಲಂ ಸರ್ವಂ ಯಥಾಶ್ಚಂದ್ರೇಣ ಶರ್ವರಿ ಅಂತ. ಎಂತ ಅದ್ಭುತವಾಗಿರತಕ್ಕಂಥ ಮಾತು ಸರ್. 10-12 ಮಕ್ಕಳನ್ನ ಹಡೆಯುವುದಕ್ಕಿಂತಲೂ ಮುತ್ತಿನಂತ ಸಜ್ಜನನಾಗಿರ್ತಕ್ಕಂಥ ಒಬ್ಬನೇ ಒಬ್ಬ ಮಗನಿಗೆ ನಾವು ಹಡೆದ್ವಿ ಅಂತಂದ್ರೆ, ಉದಾಹರಣೆಗಾಗಿ ಯಾವ ರೀತಿ ಆಕಾಶದೊಳಗಡೆ ಅಗಣಿತ ನಕ್ಷತ್ರಗಳು ಇದ್ರೂ ಕೂಡ ಅವು ಅಂಧಕಾರವನ್ನ, ಕತ್ತಲೆಯನ್ನ ಕಳೀಲಿಕ್ಕೆ ಸಾಧ್ಯತೆ ಅನ್ಸದೆ? ಕಳೀಲಿಕ್ಕೆ ಸಾಧ್ಯ ಇಲ್ಲ. ಅಂತ ಕತ್ತಲೆಯೊಳಗಡೆ ಒಂದು ನಕ್ಷತ್ರ ಇದು ಚಂದ್ರ ಉದಯ ಆದ ಅಂತಂದ್ರೆ ಎಲ್ಲ ಅಂಧಕಾರವನ್ನು ಕಳೆದು ಭೂಮಿಗೆ ತಂಪಾದ ಬೆಳಕನ್ನು ಕೊಡುವುದರ ಜೊತೆಗೆ ಆನಂದವನ್ನು ಕೊಡ್ತಾನೆ ಸರ್. ಅದೇ ರೀತಿಯಾಗಿ 10-12 ಮಕ್ಕಳನ್ನ ಹಡೆಯುವುದಕ್ಕಿಂತಲೂ ಸುಪುತ್ರನಾಗಿರ್ತಕ್ಕಂಥ ಚಂದ್ರನಂತ ಒಬ್ಬನೇ ಒಬ್ಬ ಮಗನನ್ನು ನಾವು ಹಡೆದಿವಿ ಅಂತಂದ್ರೆ ಸಮಾಜಕ್ಕೆ ಒಳ್ಳೆ ವ್ಯಕ್ತಿಯಾಗಿ ಪರಿವರ್ತನೆ. ತಂದೆ ತಾಯಿಯ, ಆ ಮನೆತನದ, ಆ ಗ್ರಾಮದ, ಆ ಭಾಗದ, ಆ ಒಂದು ಪ್ರದೇಶದ ಘನತೆ ಹಾಗೂ ಗೌರವವನ್ನ ಆ ಹೆತ್ತ ಮಗ ಆಗಿರ್ಲಿ ಮಗಳಾಗಿರ್ಲಿ ಕಾಪಾಡ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಏಕನಾಪಿ ಸುಪುತ್ರೇಣ ವಿದ್ಯಾಯುಕ್ತೇನ ಸಾಧನ ಅಲ್ಲಹಾದಿತಂ ಕುಲಂ ಸರ್ವಂ ಯಥಾಶ್ಚಂದ್ರೇಣ ಶರ್ವರಿ. ಎಂತ ಅದ್ಭುತವಾಗಿರತಕ್ಕಂಥ ಮಾತು. ಅದಕ್ಕೆ ಮುಂದುವರೆದು ಮತ್ತೆ ಕನ್ನಡ ನಾಡಿನ ಖ್ಯಾತ ತತ್ವಜ್ಞಾನಿಗಳಾಗಿರ್ತಕ್ಕಂಥವರು ಅದ್ರ ಬಗ್ಗೆ ಉಲ್ಲೇಖವನ್ನು ಮಾಡ್ತಾರೆ ಸರ್. ವಿದ್ಯೆಯ ಒಂದು ಮಹತ್ವ ಅಂತಂದ್ರೆ ಏನು, ಯಾವುದಕ್ಕೆ ನಾವು ವಿದ್ಯೆ ಅಂತ ಹೇಳಿ ಕರಿಬೇಕು, ಯಾವುದರಿಂದ ವಿದ್ಯೆಯನ್ನು ಸಂಪಾದನೆ ಮಾಡಬೇಕಾದ್ರೆ ಆ ಖಗೊಳಿಸುವ ವಿದ್ಯೆಯ ಪ್ರಕಾರಗಳು ಯಾವುವು ಎಂಬುದನ್ನ ಮುಂದಿನ ವಿಡಿಯೋದಲ್ಲಿ ನಾವು ಮಾಡೋಣ.